ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನೋ ಡೈಡ್ ವಿಷಯಕ್ಕೆ ಬರ್ತೀನಿ. ಆ್ಯಕ್ಚುಲಿ ರಘು ಅಣ್ಣ ನಾಷ್ಟೇನೋ ಮಾಡ್ತಿರ್ತಾರೆ ಆ್ಯಂಡ್ ಅಲ್ಲಿ ಹೋಗಿ ಗಿಲ್ಲಿ ಕೇಳ್ತಾರೆ, ಅದಕ್ಕೆ ಕೊಡಲ್ಲ. ಬಟ್ ರಾಶಿಕವ್ರು ಬಂದು ತಗೊಂಡು ತಿಂದರೂ ಕೂಡ ಏನೂ ಮಾತಾಡೋಲ್ಲ. ಇದ್ರ ಬಗ್ಗೆ ಮಾತಾಡಿ ಅಂದ್ಬಿಟ್ಟು ತುಂಬ ಜನ ಹೇಳ್ತಿದ್ದೀರಾ. ಸೊ ಆ್ಯಕ್ಚುಲಿ ಒಂದು ಸಲ ಆಡಿಯೋನ ಕೇಳಿ ನಿಮಗೆ ಏನು ಅನ್ಸುತ್ತೆ ಹೇಳಿ, ಓಕೆನಾ? ಚೆನ್ನಾಗಿ ಮಾಡಿದ ಗಿಲ್ಲಿ ಅವ್ರು ಕೇಳ್ತಿದ್ದಾರೆ ಚೂರು ಒಂದು ಪೀಸ್ ಕೊಡು. ಆಯ್ತು, ಒಂದು ಪೀಸ್ ಕೊಡು. ಯಾಕೆ ಇಷ್ಟೊಂದು ಕಟ್ ಮಾಡ್ಕೊಂಡಾರೆ? ಟೇಸ್ಟ್ ನೋಡ್ತೀನಿ, ಕೊಡು. ಟೇಸ್ಟ್ ನೋಡ್ತೀನಿ. ಅಯ್ಯೋ ಗಿಲ್ಲಿ, ಟೇಸ್ಟ್ ನೋಡ್ತೀನಿ. ಇಷ್ಟು ಕೊಡು, ಇಷ್ಟು ಕೊಡು, ಸಾಕಾಯ್ತು. ಇಲ್ಲಿ 2 ಬೆಳ್ಳಿನ ಗಾತ್ರ ಕೊಡು. ಇಷ್ಟು ಕೊಡು, ಇಷ್ಟು ಕೊಡು. ಬೇಡ ಗುರು ತೆಗಿ. ಅಪ್ಪ ಇಷ್ಟು ಕೊಡಕ್ಕಾಗೋದು ಬಣ ಅಲ್ವಾ? ಕೊಡ್ತೀನಿ ಅಂದ್ರೆ ಹಿಂಗ್ ಮುರ್ಕ ತಿಂತಿದ್ಯಾ ಒಬ್ಬನೇ? ಪಾಪ ಕೇರೆ ಮಾಡ್ತಿಲ್ಲ, ಯಾಕೆ ಹಿಂಗೆ ರಘುವಣ್ಣ? ನೋಡೋಣ, ಅಲ್ಲಿ ಒಂದು ತುತ್ತು ಕೊಡ್ತಾ ಇದ್ದಾನೆ, ಕೊಡೋಣ. ಗುರು ಕೊಡ್ಬೇಕಾಗಿತ್ತು ಅನ್ಸುತ್ತಪ್ಪ. ಇಷ್ಟೇ ಇಷ್ಟು ಕೊಡೋಣ. ಅವ್ವ ಏನು ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ? ಏನ್ ಬೀಳ್ತಾನ ನೋಡಿ ಕೆಳಕ್ಕೆ ರಪ್ರಪ್ನ. ಒಂದು ತಿಂದಿಲ್ಲ. ಏನ್ ಸ್ವೀಟಾ ಸಾಲ್ಟಾ? ಟೇಸ್ಟ್ ಕೇಳ್ತಿರೋದು. ಏನದು ಮಾಡ್ಕೊಂಡು ಹೋಗಂತ. ಹೆಂಗ್ ಮಾಡ್ಕೊಂಡಿದ್ದೆ ಹೇಳಿ ನೀನು? ರೆಸಿಪಿ ಹೇಳು, ನಾನು ಮಾಡ್ಕೊತೀನಿ. ರಕ್ಷಿತಾ ನಂಗೊಂದು ಹೇಳಿ ಮಾಡ್ಕೊಡು ಆ ಥರದ್ದ. ಆ್ಯಕ್ಚುಲಿ ಈ ಇಷ್ಟು ಕಾನ್ವರ್ಸೇಷನ್ಗಿಂತ ಮುಂಚೆ ಏನಾಗಿದೆ ಏನು ಕತೆ ಗೊತ್ತಿಲ್ಲ, ಓಕೆನಾ? ಈಗ ಗಿಲ್ಲಿ ಕಡೆಯಿಂದ ಏನಾದ್ರು ತುಂಬ ಹರ್ಟ್ ಆಗಿ ಗಿಲ್ಲಿ ಏನೋ ತುಂಬ ರಾಂಗಾಗಿ ಏನೋ ರಿಯಾಕ್ಟ್ ಮಾಡಿಬಿಟ್ಟು ಆಮೇಲೆ ಬಂದು ಏನೋ ಮಾತಾಡ್ತಿರೋ ಅಂದರೆ ಒಂದು ಅರ್ಥ ಇರುತ್ತೆ ಮೇ ಬಿ, ಓಕೆನಾ? ಬಟ್ ಇದಕ್ಕಿಂತ ಮುಂಚೆ ಏನಾಗಿದೆ ಗೊತ್ತಿಲ್ಲ. ಬಟ್ ಇಲ್ಲಿ ಗಿಲ್ಲಿಯವ್ರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನಾರ್ಮಲ್ ಆಗಿದೆ ಕಾನ್ವರ್ಸೇಷನ್, ಓಕೆನಾ? ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಕೇಳ್ತಿರೋದು ಇಷ್ಟು ಗುರು, ಅದೇನು ಜಾಸ್ತಿನೂ ಅಲ್ಲ. ಆ್ಯಂಡ್ ಇಷ್ಟೊಂದು ಕೇಳ್ಕೊಂಡಾಗ ಯಾರು ತಾನೇ ಕೊಡ್ದಂಗೆ ಇರ್ತಾರೆ? ಸೀರಿಯಸ್ಲಿ ಸರ್ಪ್ರೈಸ್ ಆಗ್ತದೆ ರಘು ಅಣ್ಣನ ಕಡೆಯಿಂದ ಈ ರಿಯಾಕ್ಷನ್. ಅದು ಏನೇ ಕಾರಣಗಳು ಹಿಂದೆ ಏನಾರು ನಡೆದಿರೂ ಕೂಡ, ಏನೇ ಇದ್ದರೂ ಕೂಡ ಇಷ್ಟು ಕೇಳಿದಾಗ ಕೊಟ್ಬಿಟ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ, ಓಕೆನಾ? ಜೊತೆಗೆ ಇವಾಗ ಏನೋ ಬಿಡಪ್ಪ, ಅವ್ರ ಪಾಲು ಅವ್ರು ತಿಂತಿದ್ದಾರೆ, ಅವ್ರು ಕೊಡೋಕ್ಕೆ ಇಷ್ಟ ಇರಲ್ಲ ಅಂತಲೂ ಅನ್ಕೋಬೋದಾಗಿತ್ತು. ಬಟ್ ಇದ್ರ ಜೊತೆಗೆ ಇನ್ನೊಂದು ಕ್ಲಿಪ್ ಸಿಗುತ್ತೆ, ಸೊ ಅದನ್ನು ಪ್ಲೇ ಮಾಡ್ತೀನಿ ನೋಡಿ. ರಾಶಿಕವ್ರು ಬಂದು ತಗೊಂಡೇ ತಿಂತಾರೆ, ರಘುವಣ್ಣ ಯಾವುದೇ ರಿಯಾಕ್ಷನ್ ಇಲ್ಲ. ಅಷ್ಟನ್ನೇ ಗಿಲ್ಲಿಯವ್ರು ಕೇಳಿದಾಗ, ಅಷ್ಟೊಂದು ಕೇಳ್ಕೊಂಡಾಗ ಕೊಟ್ಬಿಟ್ಟಿದ್ರೆ ತುಂಬ ದೊಡ್ಡರಾಗ್ತೀರಿ ಅಂತ ಅನಿಸುತ್ತೆ. ಏನು ಸದ್ಯ ಗಾಯಿಸಿದು ಇದ್ರ ಬಗ್ಗೆ ನನಗೆ ಸ್ವಲ್ಪ ಸರ್ಪ್ರೈಸ್ ಆಯಿತು. ಆ್ಯಂಡ್ ರಘುವಣ್ಣ ಗಿಲ್ಲಿಯವ್ರ ಬಗ್ಗೆ ಒಂದಿಷ್ಟು ಒಪಿನಿಯನ್ ಹೇಳ್ತಾನೆ ಇದ್ದಾರೆ. ನಾವು ಎಪಿಸೋಡ್ ಕೂಡ ನೋಡ್ತಿದ್ದೀವಿ, ಲೈವಲ್ಲಿ ಕೂಡ ನೋಡ್ತಿದ್ದೀವಿ. ಅದು ಏನೇ ಕಾರಣಗಳಿರ್ಬೋದು, ಮೇ ಬಿ ಗಿಲ್ಲಿ ಮಾಡ್ತಿರೋಂಥ ವಿಷಯಗಳು, ಗಿಲ್ಲಿರೋಂಥ ವಿಷಯಗಳು ನಿಮ್ಗೆ ಇಷ್ಟ ಆಗದೇನೂ ಕೂಡ ಇರ್ಬೋದು. ಓಕೆ, ಅದು ಹಂಗೆ ಅಂದ್ಕೊಂಡು ಆಯಿತು, ಓಕೆನಾ? ಬಟ್ ಇಲ್ಲಿ ಕೇಳ್ತಿರೋದು ಒಂದಿಷ್ಟು ತಿನ್ನೋದಕ್ಕೆ, ಟೇಸ್ಟ್ ನೋಡೋದಕ್ಕೆ. ಸೊ ಅದಕ್ಕೆ ಕೊಟ್ಬಿಟ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸ್ತಿದೆ. ಕೊಡಲೇಬೇಕು ಅಂತ ಹೇಳೋಕ್ಕೆ ನಾವು ಯಾರೂ ಅಲ್ಲ, ಅದು ಬೇರೆ ವಿಷಯ. ಬಟ್ ಏನಪ್ಪ ಅಂದರೆ ಇಲ್ಲಿ ಗಿಲ್ಲಿಯವರು ಐ ಥಿಂಕ್ ತುಂಬ ಪಾಠ ಕಲಿಬೇಕು ಅನಿಸುತ್ತೆ. ಬಟ್ ಆ ವ್ಯಕ್ತಿದು ಒಂದು ಪ್ರಾಬ್ಲಮ್ ಹಿಂಗೆ ಗೊತ್ತಾ, ಒಂದು ಸಲ ಯಾರನ್ನಾದ್ರು ನಂಬಿಟ್ರೆ ಮುಗೀತು. ಅವ್ರಿಗೆ ಏನಾದ್ರು ಮಾತಾಡ್ಕೊಳ್ಳಿ, ಹೆಂಗಾದರೂ ನೋಡಲಿ, ಯಾವ ಥರ ಬೇಕಾದ್ರೂ ರಿಯಾಕ್ಟ್ ಮಾಡಲಿ. ಇದಾಗಿದೆ, ಇಷ್ಟೆಲ್ಲ ಆಗಿದೆ ಅಲ್ವಾ, ನಾಳೆ ತಿರ್ಗಾ ಇಷ್ಟೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡವ್ರೆ ರಘುವಣ್ಣ ಈ ಥರ ವ್ಯಕ್ತಿ. ಅಯ್ಯೋ ಕಾಟ್ಲೆ ಗುರು, ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು ಅನಿಸುತ್ತೆ ಗಿಲ್ಲಿಯವರು. ಈ ಆ್ಯಟಿಟ್ಯೂಡ್ ಎಲ್ಲ ಇಲ್ಲ ಜಾಸ್ತಿ. ಸೊ ಆ ಆ್ಯಟಿಟ್ಯೂಡ್ನ ಬೆಳೆಸ್ಕೋಬೇಕಾಗತ್ತೆ. ಸೊ ಅದು ಒಳ್ಳೇದು ಅಂತ ಅನಿಸುತ್ತೆ. ಏನಿಸುತ್ತೆ ಗೈಸ್ ಇದನ್ನು ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಕ್ಚುಲಿ ನಂಗೆ ನಿಜವಾಗ್ಲೂ ಸರ್ಪ್ರೈಸ್ ಆಯ್ತಪ್ಪ, ಅದು ರಘುವಣ್ಣನ ಕಡೆಯಿಂದ ಈ ರಿಯಾಕ್ಷನ್ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡಿ ತುಂಬ ಶಾಕ್ ಕೂಡ ಆಗ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ, ಟೈಮ್ ಎಲ್ಲನೂ ಏನು ಬೇಕಾದ್ರೂ ಮಾಡಿಸಿದೆ ಅಂತ ಅನಿಸುತ್ತೆ. ಬಟ್ ಕೊಟ್ಟಿರೋ ಚೆನ್ನಾಗಿರೋದೇನೋ ಅನ್ನೋದು ಮಾತ್ರ ಇವಾಗಲೂ ಅನಿಸಿದೆ. ಇರಲಿ, ಏನೋ ದೊಡ್ಡವರು ಬಿಡೋಣ, ಹೋಗಿ, ಓಕೆನಾ? ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.